ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ನ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅವ್ರಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬರ್ತಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಲಿಮಿಟ್ ಬಂದ್ಬಿಟ್ಟು ಅಂದ್ರೆ ಟ್ರಾನ್ಸ್ಫರ್ ಲಿಮಿಟ್ ಬಂದ್ಬಿಟ್ಟು 5 ಲಕ್ಷನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ ಬರ್ತಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಯಾವುದು ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಳ್ಳಿ. SBI ಆಗಿದ್ರೆ, ಕರ್ನಾಟಕ ಆಗಿದ್ರೆ ಅವರ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ಹೋಗ್ಬಿಟ್ಟು ಲಿಮಿಟ್ ನ ರೈಸ್ ಮಾಡ್ಕೋಬಹುದು ಅಷ್ಟೇ, ಇನ್ನೇನಲ್ಲ. 5 lakh ತನಕ ನೀವು ಇಲ್ಲಿ ರೈಸ್ ಮಾಡ್ಕೋಬಹುದು. ಅದು ಬಿಟ್ರೆ ಅಲ್ಲೇನ ಲಿಂಕ್ ಏನ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ನೀವು ಲಿಂಕ್ ಏನ ಕ್ಲಿಕ್ ಮಾಡಿದೀರಾ ಅಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ನೀವು ಶೇರ್ ಮಾಡಿದೀರಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ನ ಒಂದು ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಪ್ರೈವೇಟ್ ಫೋಟೋಸ್ ಗಳಾಗಿರ್ಬೋದು ಎಲ್ಲಾನು ಕೂಡ ಅವನಿಗೆ ತಲುಪೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಒಂದ್ ವೇಳೆ ನೀವೇನ ಜಾಯಿಂಟ್ ಅಕೌಂಟ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ನಿಮ್ದು ಮೈನರ್ ಅಕೌಂಟ್ ಇತ್ತು ಅಂತ ಹೇಳೋದಾದ್ರೆ ಇದನ್ನೇನ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದು, ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡೋದು, ಸೊ ಈ ತರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸೊ ಎರಡನೇದಾಗಿ ತುಂಬಾ ಜನ ಬಂದು ಅಮೌಂಟ್ ಯಾವಾಗ ಬರುತ್ತೆ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಮತ್ತೆ ಥರ್ಡ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿದೆ. ಸೊ ಅಮೌಂಟ್ ಕೂಡ ಅಪ್ಡೇಟ್ ಆಗಿದೆ, ಇನ್ನ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೇಮ್ ಇದೇ ತರನೇ ತುಂಬಾ ಜನಕ್ಕೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಮೇನ್ ಪ್ರಾಬ್ಲಮ್ ಫಂಡಿಂಗ್ ಇಶ್ಯೂ ಅಂತಾನೆ ಹೇಳ್ಬೋದು. ಫಂಡಿಂಗ್ ಇಶ್ಯೂ ಒಂದು ವೇಳೆನ ಕ್ಲಿಯರ್ ಆಯ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಬರುತ್ತೆ. ಅಮೌಂಟ್ ಅಪ್ಡೇಟ್ ಆಗಿದೆ ಅಂತ ಹೇಳೋದಾದ್ರೆ ಫಸ್ಟ್ ಫಂಡಿಂಗ್ ಬಂದ ತಕ್ಷಣ ನಿಮ್ಗೆ ಎಲ್ಲಾನು ಕೂಡ ಕ್ಲಿಯರ್ ಮಾಡ್ತಾರೆ. ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿರ್ಬೇಕಾಗುತ್ತೆ, DDO ಅನ್ನುವಂಥದ್ದು ಅಪ್ರೂವ್ ಆಗಿರ್ಬೇಕಾಗುತ್ತೆ. ಇದು ಅಪ್ರೂವ್ ಆಯ್ತು ಅಂತ ಹೇಳೋದಾದ್ರೆ ನಿಮ್ಮ ಒಂದು ಅಮೌಂಟ್ ಅನ್ನುವಂಥದ್ದು ಬರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆನೇ ಇಲ್ಲ. ಈಸಿಯಾಗಿ ಅಮೌಂಟ್ ಅನ್ನುವಂಥದ್ದು ನಿಮ್ಮ ಒಂದು ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ. ಯಾವುದೇ ಒಂದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಬಂತು ಅಂತ ಹೇಳಿದ್ರೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಲಿಂಕ್ ನ ತುಂಬಾ ಯೋಚನೆ ಮಾಡಿ ಲಿಂಕ್ಗಳನ್ನ ಕ್ಲಿಕ್ ಮಾಡಿ, ಲಿಂಕ್ ಬರೋದೇ ಇಲ್ಲ. ಸೊ ಹಂಗಾಗಿ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ಮೆಸೇಜ್ ಬಂತು ಅಂದ್ರೆ ಅವರ ಒಂದು ಅಪ್ಲಿಕೇಶನ್, ಬ್ಯಾಂಕ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನೀವು ಎಕ್ಸ್ಟೆಂಡ್ ನ ರೈಸ್ ಮಾಡ್ಕೊಳ್ಳಿ ಅಷ್ಟೇ. 24 hours ನಲ್ಲಿ ರೈಸ್ ಆಗುತ್ತೆ. ಏನ್ ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಓಕೆನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.